ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ನಾನಿವತ್ತು ಬೆಳಿಗ್ಗೆನೇ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಬೆಳಿಗ್ಗೆ ಅಂದರೆ ಒಂದು 9:30 ಆಗಿದೆ ಟೈಮು. ಇವತ್ತು ಶುಕ್ರವಾರ ಅಲ್ವಾ, ದೇವ್ರ ಪೂಜೆ ಎಲ್ಲ ಮಾಡಿ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇನ್ನೂ ತಿಂಡಿ ಆಗಿಲ್ಲ. ಈಗ ಮೊಸರನ್ನ ಮಾಡೋಣ ಅಂತ ಇದ್ದೀನಿ. ಮೊಸರನ್ನ ಮಾಡ್ತಾ ನಿಮ್ಮ ಜೊತೆ ಮಾತಾಡ್ತೀನಿ. ಈಗ ನಾನು ಸಿಂಪಲ್ಲಾಗಿ ಪೂಜೆ ಮಾಡಿದ್ದೀನಿ. ಯಾವ ಥರ ಮಾಡಿದ್ದೀನಿ ಅಂತ ತೋರಿಸ್ತೀನಿ ನಿಮಗೆ. ನೋಡಿ, ಈ ಥರ ಮಾಡಿದ್ದೀನಿ. ಸಿಂಪಲ್ ಪೂಜೆ ನಂದು ಅಷ್ಟೆ. ಕಳಸಕ್ಕೆ ಹೂವು ಮುಡಿಸಿದ್ದೀನಿ. ನೋಡಿ, ಈ ಥರ ಸಿಂಪಲ್ ಪೂಜೆ. ಇಲ್ಲಿ ಕಾಣ್ತಿದೆಯಲ್ಲ ಗಣಪತಿದು ಚಿಕ್ಕ ವಿಗ್ರಹ, ಅದು ನಮ್ಮ ಅತ್ತೆ ಮಗಳು ಅಂತೀನಿ, ಸಾರಿ, ಅತ್ತಿಗೆ ಮಗಳು ಟ್ರಿಪ್ ಹೋಗಿದ್ಲು, ಆವಾಗ ತಗೊಬಂದು ಕೊಟ್ಟಿದ್ದು. ಅತ್ತೆ, ನೀವು ದೇವ್ರ ಭಕ್ತಿ ಅಲ್ವಾ, ಅದಕ್ಕೆ ನಿಮಗೆ ದೇವ್ರನ್ನೇ ಗಿಫ್ಟಾಗಿ ತಂದಿದ್ದೀನಿ ಅಂತ ಗಿಫ್ಟ್ ಕೊಟ್ಟಿದ್ದಾಳೆ. ಅದು ಅವಳು ಕೊಟ್ಟ ಗಿಫ್ಟು. ನೋಡಿ, ನಮ್ಮ ಮನೆ ದೇವ್ರು ಬಂದು, ನಮ್ಮ ಯಜಮಾನ್ರ ಮನೆ ದೇವ್ರು ಬಂದು ಮಂಟೆ ಸ್ವಾಮಿ ಫೋಟೋನ ಇಟ್ಕೊಂಡಿದ್ದೀನಿ. ಆಮೇಲೆ ನನ್ನ ಫೇವ್ರೇಟ್ ದೇವ್ರು ಬಂದು ಶಿವ. ನಾನೇನು ಬೇಡಬೇಕಾದ್ರೂ ಶಿವನೇ ಬೇಡೋದು. ಶಿವ ಅಂದರೆ ನನಗಿಷ್ಟ. ಫ್ರೆಂಡ್ಸ್, ಈಗ ನಾನು ತಿಂಡಿ ಮಾಡ್ತಾಯಿದ್ದೀನಿ. ಅದೇ ತಿಂಡಿ ಅಂದರೆ ಮೊಸರನ್ನ. ಇವತ್ತು ಯಾಕೋ ಮೊಸರನ್ನ ತಿನ್ನಬೇಕು ಅನ್ನಿಸ್ತು, ಅದಕ್ಕೆ ಮೊಸರು ತರಿಸ್ಕೊಂಡಿದ್ದೀನಿ. ಅದಕ್ಕೆ ಒಂದು ಸಣ್ಣ ಒಗ್ಗರಣೆ ಹಾಕೋಣ. ನಾನು ಫ್ರೆಂಡ್ಸ್ ಸಿಂಪಲಾಗಿ ಮಾಡ್ಕೊಳ್ತೀನಿ. ನನಗೆ ಹೇಗೆ ಇಷ್ಟನ ಹಾಗೆ ಮಾಡ್ಕೊಳ್ತೀನಿ. ಜಾಸ್ತಿ ಏನು ಹಾಕೋಕ್ಕಾಗಲ್ಲ. ಏನೇನೋ ಈರುಳ್ಳಿ ತಗೊಂಡಿದ್ದೀನಿ, ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು, ಇಷ್ಟು ಒಗ್ಗರಣೆ ಮಾಡಿಬಿಟ್ಟು ಮೊಸರು ಹಾಕಿ ಕಲಿಸ್ಕೊಳ್ತೀನಿ. ಸಿಂಪಲ್ಲಾಗಿ ಮಾಡ್ತೀನಿ ಅಷ್ಟೇ. ಇವತ್ತು ಏನಾಗಿದೆ ಅಂದರೆ, ನಾನು ಶುಕ್ರವಾರ ದಿನ ಪೂಜೆ, ಇವತ್ತು ಶುಕ್ರವಾರ ಅಲ್ವಾ, ಗುರುವಾರ ದಿನನೇ ಮನೆಯೆಲ್ಲ ಒರೆಸ್ಬಿಟ್ಟು ದೇವ್ರ ಮನೆಯನ್ನೆಲ್ಲ ಕ್ಲೀನ್ ಮಾಡಿ ಇಟ್ಕೊಳ್ತೀನಿ. ನನಗೆ ಮಾಡಲಿಕ್ಕೆ ಆಗಲಿಲ್ಲ. ಅದಕ್ಕೆ ಇವತ್ತು ಬೆಳಿಗ್ಗೆ 5 ಗಂಟೆಗೆ ಎದ್ದಿದ್ದೀನಿ. 5 ಗಂಟೆಗೆ ಎದ್ದು ಸ್ನಾನ ಮಾಡಿಕೊಂಡು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ಪೂಜೆ ಮಾಡಿದೆ. ಇಲ್ಲಾಂದ್ರೆ ನಾನು ಒಂದು ದಿನಕ್ಕಿಂತ ಮುಂಚೆನೇ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಳ್ತೀನಿ. ಅವಾಗ ಬೆಳಿಗ್ಗೆ ಈಸಿ ಆಗುತ್ತಲ್ವ ಅಂತ. ಅದ್ರ ಜೊತೆಗೇ ಕೆಲಸ ಮಾಡ್ತಾ ನೆನ್ನೆ 2 ವೀಡಿಯೋ ಮಾಡಿದ್ದೀನಿ. ಅದನ್ನೂ ಎಡಿಟ್ ಮಾಡಿ ಹಾಕಿದೆ. ನೆನ್ನೆ ಎಡಿಟ್ ಮಾಡಿ ಹಾಕೋಕ್ಕೆ ಆಗಲಿಲ್ಲ, ನೆಟ್ಟೇ ಇರಲಿಲ್ಲ. ಅದರಿಂದಾಗಿ ಎಡಿಟ್ ಮಾಡಿ ಹಾಕಿದ್ದೀನಿ. ಒಂದು ರೆಸಿಪಿ ಚಾನಲಲ್ಲೇ ಐತೆ, ಕುಕ್ಕಿಂಗ್ ಚಾನಲಲ್ಲಿ. ನೀವು ಯಾರಾದರೂ ನನ್ನ ಕುಕ್ಕಿಂಗ್ ಚಾನಲ್ ನೋಡಲಿಲ್ಲ ಅಂದರೆ ಪುನಃ ಹೇಳ್ತೀನಿ. ಅದರ ಹೆಸರು ದಿವ್ಯಾ ಆರ್.ಕೆ ಕುಕ್ಕಿಂಗ್ ಚಾನಲ್ ಅಂತ ಇದೆ. ಇನ್ನೊಮ್ಮೆ ಹೇಳ್ತೀನಿ, ದಿವ್ಯಾ ಆರ್.ಕೆ ಕುಕ್ಕಿಂಗ್ ಚಾನಲ್. ಅದನ್ನ ನೋಡಿ, ಅದರಲ್ಲೆಲ್ಲ ವೀಡಿಯೋಸ್ ಹಾಕಿದ್ದೀನಿ, ನೋಡಿ ಆಯಿತಾ. ಹೊಟ್ಟೆಷ್ಟು ತಡ್ಕೊಳಕ್ಕಾಯ್ತಿಲ್ಲ. ಅಂದರೆ ಸ್ವಲ್ಪ ಬೆಳಿಗ್ಗೆ ಹೊತ್ತು ಬೇಗ ತಿನ್ನಬೇಕು, ಇಲ್ಲಾಂದ್ರೆ ಗ್ಯಾಸ್ಟ್ರಿಕ್ ಅದಿದ್ದು ಸ್ಟಾರ್ಟ್ ಆಗಿಬಿಡುತ್ತೆ. ಇಲ್ಲಿ ಹಳ್ಳಿ ಕಡೆಲ್ಲ ಏನು ಮಾಡ್ತಾರೆ ಅಂದರೆ, ಅವರು ಟೈಮಿಂಗ್ಸೇ ಬೇರೆ. 10 ಗಂಟೆ ಎಲ್ಲ ಹಲ್ಲುಜ್ತಾರೆ. 10 ಗಂಟೆಗೆ ಹಲ್ಲುಜ್ಬಿಟ್ಟು 11 ಗಂಟೆಗೆ ತಿಂಡಿ ತಿಂತಾರೆ. ಹಾಗೆಲ್ಲ ಮಾಡೋಕ್ಕೆ ಹೋಗ್ಬಾರ್ದು. ಒಟ್ಟಿನಲ್ಲಿ ಅವ್ರಿಗೆ ಕೆಲಸಗಳೇ ಆಗ್ಬಿಡುತ್ತೆ. ಬೆಳಿಗ್ಗೆ ಎದ್ದು ಕೆಲಸಗಳೇ ಸ್ಟಾರ್ಟ್ ಮಾಡ್ತಾ ಇರ್ತಾರೆ. ಕೆಲಸದ ಮೇಲೆ ಗಮನ ಹೋಗ್ಬಿಡುತ್ತೆ. ತಿಂಡಿ ತಿನ್ನಬೇಕು ಮಾಡಬೇಕು ಅನ್ನೋದೇ ಇರಲ್ಲ. ನಾನು ಮಾತ್ರ ಹಂಗೆ ಮಾಡಲ್ಲ. ನಾನು ಇಲ್ಲಿದ್ದರೆ ಬೇಗನೆ ಒಂದು 8 ಗಂಟೆಗೆಲ್ಲ ತಿಂಡಿ ಆಗ್ಬಿಡುತ್ತೆ. ಅಲ್ಲಿ ಒಳ್ಳೆಯದು, ನಮ್ಮ ಆರೋಗ್ಯ ನಮ್ಮ ಕೈಲಲ್ವಾ. ಊರಿಗೆ ಹೋದ್ರೆ ಮಾತ್ರ ಲೇಟ್ ಆಗಿಬಿಡುತ್ತೆ. 10 ಗಂಟೆನೇ
ಮಕ್ಕಳ ತೊಳೆದು 10 ಗಂಟೆಗೆ ತಿಂಡಿ ತಿನ್ನೋಕೆ ಆಗೋದು. ಯಾಕಂದರೆ ಅಲ್ಲಿ ಎಲ್ಲರದ್ದು ತಿಂಡಿ ಆಗಿ ಮಕ್ಕಳು ಮರಿನೆಲ್ಲ ಕಳಿಸಿ, ನಮ್ಮ ಭಾವನ ಮಕ್ಕಳೆಲ್ಲ ಸ್ಕೂಲ್ಗೆ ಹೋಗ್ತಾರೆ, ಅವ್ರನ್ನೆಲ್ಲ ಕಳಿಸಿ ನನ್ನ ಭಾವ ನನ್ನ ಮೈದಾ ಎಲ್ಲ ತಿಂಡಿ ತಿನ್ಕೊಂಡು ಅವ್ರ ಕೆಲಸಗಳಿಗೆ ಅವ್ರಿಗೆ ಹೋಗಿ ಆದಮೇಲೆ ಹೆಂಗಸರುಗಳು ಮಕ್ಕಳ ತೊಳೆದು ತಿಂಡಿ ತಿನ್ನೋದು. ಆ ಥರ ನೋಡಿ, ಹಳ್ಳಿ ಬದುಕು ಆ ಥರ. ಆದರೆ ಸಿಟಿಯಲ್ಲಿ ಹಂಗೆಲ್ಲ. ದಾರಿ ಬಿಡು, ಎಲ್ಲಿಗೆ ಓಡಾಡೋದು? ಒಗ್ಗರಣೆ ಹಾಕಿದ್ದೀನಿ. ಈಗ ಅನ್ನ ಮೊಸರು ಕಲಿಸ್ಬೇಕು, ಸ್ವಲ್ಪ ಅದು ಆರಲಿ ಅಂತ. ಇಷ್ಟೊತ್ತಿಗೆಲ್ಲ ನಿಮ್ದೆಲ್ಲ ತಿಂಡಿ ಆಗಿರುತ್ತೆ ಅಲ್ವಾ ಫ್ರೆಂಡ್ಸ್? ನೋಡಿ, ಮೊಸರನ್ನ ಆಗಿದೆ. ನಾನು ಸಿಂಪಲ್ಲಾಗಿ ಮಾಡ್ತೀನಿ. ಈ ಥರ ಸಿಂಪಲ್ಲಾಗಿ ಮಾಡಿದ್ರೇ ರುಚಿನೂ ಚೆನ್ನಾಗಿರುತ್ತೆ. ನೋಡಿ, ಈ ಥರ ಮಾಡೀನಿ. ಈಗ ತಿಂಡಿ ತಿನ್ನಬೇಕು. ಫ್ರೆಂಡ್ಸ್, ನನಗಿಂತೂ ಹೊಟ್ಟೆ ಹಸಿ ತಡೆಯೋಕ್ಕಾಗಲ್ಲ. ತಿಂಡಿ ತಿಂತಾ ಇದ್ದೀನಿ. ಬನ್ನಿ ನೀವು ತಿಂಡಿ ತಿನ್ನೋಣ. ಒಂದು ಫೋಟೋ ಸರ್ ಹೊರಗೆ ತೆಗೆಯುವ ಟ್ಯಾಲೆಂಟ್ ಒಳಗಿರುವಾಗ ಫೋಟೋ ಸಿಂಪಲ್ ಆಗಿದ್ರು ತುಂಬಾನೇ ಟೇಸ್ಟಿ ಆಗಿದೆ. ಹೆಚ್ಚು ಕಲರ್ಸ್ ಈಗ ನಿಮ್ಮ ಬಜೆಟ್ ನಲ್ಲಿ. ಏಷ್ಯನ್ ಪೇಂಟ್ಸ್ ನ್ಯೂ ಭಾರತ್ ಲೇಟೆಕ್ಸ್ ಪೇಂಟ್. ಫ್ರೆಂಡ್ಸ್, ಈಗ ತಾನೇ ತಿಂಡಿ ಮುಗಿಸ್ಕೊಂಡು ಬ್ಲಾಗ್ನ ಕಂಪ್ಲೀಟ್ ಮಾಡೋಣ ಅಂತ ಕೂತಿದ್ದೀನಿ. ಯಾರ್ಯಾರಿಗೆ ಅಡುಗೆ ಕೆಲಸ ಇಷ್ಟ ನಾನು ಅದನ್ನ ತಿಳಿಸಿ, ಆಯಿತಾ? ನನಗಂತೂ ತುಂಬಾ ಇಷ್ಟ. ಎಷ್ಟು ವೆರೈಟಿ ಆದರೂ ಮಾಡಿ ಹಾಕ್ಬಿಡ್ತೀನಿ. ಅಡುಗೆ ಅಂದರೆ ತುಂಬಾ ಇಷ್ಟ. ನನಗೆ ಫೇವ್ರೇಟ್ ಜಾಗ ಅಂದರೆ ಒಂದು ದೇವ್ರ ಮನೆ, ಒಂದು ಅಡುಗೆ ಮನೆ. ದೇವ್ರಿಗೆ ಅಲಂಕಾರ ಮಾಡೋದು, ಪೂಜೆ ಮಾಡೋದು, ಅಡುಗೆ ಮಾಡೋದು, ಇದಿಷ್ಟು. ಅಡುಗೆ ಮಾಡೋದು, ದೇವ್ರ ಪೂಜೆ ಮಾಡೋದು ಅಂದರೆ ತುಂಬಾ ಇಷ್ಟ ನನಗೆ. ನಮ್ಮೂರಲ್ಲಿ ಅಷ್ಟೇ, ನಮ್ಮ ಅತ್ತೆ ಮನೇಲಿ ಯಾವುದಾದ್ರೂ ಹಬ್ಬ ಬಂದರೆ ನನ್ನನ್ನೇ ಅಡುಗೆಗೆ ಬಿಡ್ತಾರೆ. ಹಬ್ಬಕ್ಕೆ ಅಂತಲ್ಲ, ನಾನು ಹೋದರೆ ಸಾಕು, ಬೆಳಿಗ್ಗಿನ ತಿಂಡಿ, ಮಧ್ಯಾಹ್ನದ ಊಟ, ಸಾಯಂಕಾಲದ ಊಟ ಎಲ್ಲ ನಾನೇ ಮಾಡಬೇಕು. ನನ್ನ ಕೈಲೇ ಮಾಡಿಸ್ತಾರೆ. ಆಮೇಲೆ ಅವ್ರು ನಾನು ಮಾಡೋ ಅಡುಗೆ ಇಷ್ಟ ಆಗುತ್ತೆ, ಅದಕ್ಕೋಸ್ಕರ ನನ್ನನ್ನೇ ಬಿಡ್ತಾರೆ. ನೀ ಚೆನ್ನಾಗಿ ಮಾಡ್ತೀಯ, ನೀನೇ ಮಾಡು ಅಂತ ಹೇಳ್ತಾರೆ. ಆ ಥರ ಎಲ್ಲ ಹೇಳೋಕೆ ನಮಗೆ ಒಂಥರ ಖುಷಿ ಅಲ್ವಾ? ನಾನಿಂತೂ ಖುಷಿಯಿಂದ ಅಡುಗೆ ಕೆಲಸನೆಲ್ಲ ಮಾಡ್ತೀನಿ. ಅದೇನಿಲ್ಲ, ನನಗೊಬ್ಬರಿಗೆ ಸಪೋರ್ಟಿಗೆ ಬೇಕು ಅಂತ ಹೇಳಲ್ಲ. ನಾನೇ ಎಲ್ಲ ಪ್ರಿಪೇರ್ ಮಾಡಿಕೊಂಡು ನಾನೇ ಮಾಡ್ತೀನಿ. ಒಟ್ಟಿನಲ್ಲಿ ಒಳ್ಳೆಯದಲ್ವ? ಕೆಲವು ಮನೆಗಳಲ್ಲಿ ಎಷ್ಟೇ ಚೆನ್ನಾಗಿ ಏನೇ ಮಾಡಿದ್ರು ಹೊಗಳಲ್ಲ. ಅತ್ತೆದಿರಾಗಲಿ ಮಾವಂದಿರಾಗಲಿ ಯಾರೂ ಹೊಗಳಲ್ಲ. ನಮ್ಮ ತವ್ರ ಮನೇಲಾದರೆ ನಾವು ಏನೇ ಮಾಡಲಿ ಏನೇ ಬಿಡಲಿ ಹೊಗಳ್ತಾರೆ, ಅದು ಚೆನ್ನಾಗಿದೆಯೋ ಇಲ್ವೋ. ಯಾಕಂದರೆ ಅವ್ರ ಮಕ್ಕಳಲ್ವ, ಅದಕ್ಕೆ ಹೊಗಳ್ತಾರೆ. ಚೆನ್ನಾಗಿ ಮಾಡ್ತೀರಾ ಅಂತೆಲ್ಲ ಹೇಳ್ತಾರೆ. ಆದರೆ ಅತ್ತೆ ಮನೆಗೆ ಬಂದಾಗ ಅದು ಚೇಂಜ್ ಆಗಿಬಿಡುತ್ತೆ. ನಾವು ಎಷ್ಟೇ ಚೆನ್ನಾಗಿ ಮಾಡಲಿ, ಏನು ಹೆಂಗೆ ಮಾಡಲಿ, ಅವರು ಚೆನ್ನಾಗಿ ಇಲ್ಲ ಅಂತ ಹೇಳ್ತಾರೋ ಹೊರತು, ನೀನು ಚೆನ್ನಾಗಿ ಮಾಡಿಲ್ಲ ಅಂತ ಹೇಳ್ತಾರೋ ಹೊರತು ಚೆನ್ನಾಗಿ ಮಾಡಿದ್ಯಾ ಅಂತ ಹೇಳಲ್ಲ ಯಾರು. ಅದಕ್ಕೆ ಹೇಳೋದು, ಎತ್ತವ್ರಿಗೆ ಯಜ್ಞ ಮುದ್ದು ಅಂತಾರಲ್ಲ, ಆ ಥರ ನಮ್ಮ ತವ್ರ ಮನೇಲಿ ನಾವು ಹೆಂಗಿರ್ತೀವೋ ಅದೇ ಥರ ಗಂಡನ ಮನೇಲಿ ಇರೋಕ್ಕಾಗಲ್ಲ. ಪ್ರತಿಯೊಂದನ್ನು ಚೇಂಜ್ ಆಗಿರುತ್ತೆ ಅಷ್ಟೇ. ಆದರೆ ಅದು ನಮ್ಮ ಅತ್ತೆ ಮನೆಯಲ್ಲೆಲ್ಲ ಇಷ್ಟಪಟ್ಟಿದ್ದಾರೆ. ನೀನು ಅಡುಗೆ ಎಲ್ಲ ಚೆನ್ನಾಗಿ ಮಾಡ್ತೀಯ, ರುಚಿಯಾಗಿರುತ್ತೆ ಅಂತ ಹೇಳ್ತಾರೆ. ಅದೇನಿಲ್ಲ,
ನಮ್ಮ ಮನೇಲಿ ಅಂದರೆ ನಾನು ನನ್ನ ಬಿಟ್ರೆ ನಮ್ಮ ಅತ್ತಿಗೆ ಚೆನ್ನಾಗಿ ಮಾಡ್ತಾರೆ ಅಡುಗೆ. ಅವ್ರ ಅಡುಗೆ ಇಷ್ಟಪಡ್ತೀನಿ. ಯಾರ ಅಡುಗೆ ಅಷ್ಟೊಂದು ಇಷ್ಟಪಡಲ್ಲ. ಏನೋ ಹೇಳ್ಬೇಕು ಅಂತ ಯೋಚನೆ ಮಾಡಿದೆ, ಮರ್ತೇ ಹೋಗುತ್ತೆ. ಇನ್ನೊಂದು ಏನು ಗೊತ್ತಾ ಫ್ರೆಂಡ್ಸ್, ನಮ್ಮ ಮನೆಯವರು ಬೆಳಿಗ್ಗೆ 7 ಗಂಟೆಗೆ ಕೆಲಸಕ್ಕೆ ಹೊಂಟೋಯ್ತಾರೆ. ಬೆಳಿಗ್ಗೆ ಹೋದರೆ ಸಾಯಂಕಾಲನೇ ಬರೋದವರು. ಆ ಮಧ್ಯದಲ್ಲಿ ನಾವಿಬ್ಬರೇ ಇರೋದು. ಈಗ ನಾನು ಏನಾದ್ರು ತಿಂಡಿ ಗಿಂಡಿ ಮಾಡಿದ್ರೆ ಅದನ್ನ ಅಷ್ಟು ನಮ್ಮ ಅಪ್ಪನಿಗೆ ಎತ್ತಿ ಮಾಡಿದ್ಯಾ ಅಂತ ಕೇಳ್ತಾಳೆ ನನ್ನ ಮಗಳು. ಅವಳಿಗೆ ಫಸ್ಟ್ ಅವ್ರ ಅಪ್ಪನ ಮಡಗಬೇಕು. ನನ್ನ ಅಪ್ಪನಿಗೆ ಮಡಗಿದ್ಯಾ ನೀನು, ನಮ್ಮ ಅಪ್ಪನಿಗೆ ಮಡಗಿದ್ರೆ ಮಾತ್ರ ನಾನು ತಿನ್ನೋದು ಅಂತ ಹೇಳ್ತಾಳೆ. ಅದಕ್ಕೆ ಅವಳಿಗೆ ತೋರಿಸ್ಬಿಟ್ಟು ನಾನು ತಿನ್ನಿಸ್ಬೇಕು ಅವಳಿಗೆ. ಅಪ್ಪನ ಮುದ್ದಿನ ಮಗಳು ಇವಳು. ಹೆಣ್ಮಕ್ಳೇ ಅಷ್ಟೇ ಅಲ್ಲ ಫ್ರೆಂಡ್ಸ್, ಅಪ್ಪಂದಿರನ್ನ ಹೆಚ್ಚಾಗಿ ಇಷ್ಟಪಡ್ತಾರೆ. ಅಮ್ಮ ಏನೇ ಸೇವೆ ಮಾಡಲಿ, ಹೇಗೆ ನೋಡ್ಕೊಳ್ಳಿ, ಅಮ್ಮನ್ನ 2ನೇ ಸ್ಥಾನದಲ್ಲಿ ಇಟ್ಟಿರ್ತಾರೆ, ಅಪ್ಪನ್ನ 1ನೇ ಸ್ಥಾನದಲ್ಲಿ ಇಟ್ಟಿರ್ತಾರೆ. ನಾವಿಂತೂ ನಿಜವಾಗಿ ಹೇಳ್ತೀನಿ, ಅಪ್ಪ ಅವನ ಪ್ರೀತಿನೇ ಕಂಡಿಲ್ಲ. ಹೇಳ್ತೀನಿ ನಾನು ಮುಂದೆ ಹೋಯ್ತಾ ನನ್ನ ಲೈಫ್ ಸ್ಟೋರಿ ಬಗ್ಗೆ ಹೇಳ್ತೀನಿ ಫ್ರೆಂಡ್ಸ್. ಇವತ್ತಿನ ವಿಡಿಯೋ ಇಲ್ಲಿ ಎಂಡ್ ಮಾಡ್ತಾ ಇದ್ದೀನಿ. ಇದು ಮಧ್ಯಾಹ್ನ ಮೇಲೆ ಬರ್ಬೋದು ಈ ವಿಡಿಯೋ. ಥ್ಯಾಂಕ್ ಯು ಫ್ರೆಂಡ್ಸ್.